Students, welcome back to our channel. Today I am going to introduce about MCQ questions in Social Science Unit 6, the first war of Indian independence, 1857. So first question is, many of the Indian historians termed as 1857 revolt was dash the Sipahi Mutiny, the first war of Indian independence, Indian freedom struggle, 1857 uprising, revolt of Indians. So 1857 revolt was called as the Sipahi Mutiny, and also historians termed as Sipahi Mutiny as the first war of Indian freedom struggle. So answer is the first war of Indian freedom struggle. First question answer ಯಾವುದು? First war of Indian freedom struggle. Second question, many Indian soldiers depended on local kings and they became unemployed because British implemented the dash subsidiary alliance, dual government, zamindari system, doctrine of lapse. ಇಂಡಿಯನ್ ಸೋಲ್ಜರ್ಸ್ ಭಾರತೀಯ ಸೈನಿಕರು ಸ್ಥಳೀಯ ರಾಜರನ್ನ ಡಿಪೆಂಡ್ ಆಗಿರ್ತಾರೆ. ಅವರು ನಿರುದ್ಯೋಗಿಗಳಾಗ್ತಾರೆ. ಯಾಕೆ? ಬ್ರಿಟಿಷರು ತಂದಂತಹ ಒಂದು ಸಿಸ್ಟಮ್, ಒಂದು ಪದ್ಧತಿಯಿಂದ ಭಾರತೀಯ ಸೈನಿಕರು ನಿರುದ್ಯೋಗಿಗಳಾಗ್ತಾರೆ. ಕಾರಣ ಏನು ಅಂತ ಹೇಳ್ಬಿಟ್ಟು, ರೈಟ್ ಆನ್ಸರ್ ಈಸ್ ಡಾಕ್ಟರಿನ್ ಆಫ್ ಲ್ಯಾಬ್ಸ್. ಡಾಕ್ಟರಿನ್ ಆಫ್ ಲ್ಯಾಬ್ಸ್, ಬ್ರಿಟಿಷ್ ಇಂಪ್ಲಿಮೆಂಟೆಡ್ ದ ಡಾಕ್ಟರಿನ್ ಆಫ್ ಲ್ಯಾಬ್ಸ್. ನೆಕ್ಸ್ಟ್ ಕ್ವಶನ್ ಈಸ್, the farmers also protested the British administration because dash Inam lands were withdrawn, effects of civil and criminal laws, land tax was very high, zamindari system. So which is the right answer here? The farmers also protested the British administration. ಈ ಸಿಪಾಯಿ ದಂಗೆಯಲ್ಲಿ ರೈತರು ಕೂಡ ಪಾಲ್ಗೊಳ್ತಾರೆ. ಕಾರಣ ಏನು ಅಂತಂದರೆ, ಕಾರಣ ಯಾವ ಆಪ್ಷನ್ ಇಲ್ಲಿ ಕರೆಕ್ಟ್ ಅಂತಂದರೆ, ಇನಾಮ್ ಲ್ಯಾಂಡ್ಸ್ ವರ್ ವಿತ್ಡ್ರಾನ್. ಇನಾಮ್ ಲ್ಯಾಂಡ್ಸ್ ಅಂದರೆ ಇನಾಮ್ ಕೊಟ್ಟಂತಹ ಭೂಮಿಯನ್ನು, ಜಮೀನನ್ನು ಬ್ರಿಟಿಷರು ವಶಪಡಿಸ್ಕೊಂಡಿದ್ದಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್, ದ ಇಮಿಡಿಯೇಟ್ ಕಾಸ್ ಫಾರ್ ದ ರಿವೋಲ್ಟ್ ಆಫ್ 1857 ವಾಸ್ ದ ಇಂಟ್ರಡಕ್ಷನ್ ಆಫ್. ಇಮಿಡಿಯೇಟ್ ಕಾಸ್, ತತ್ಕ್ಷಣದ ಕಾರಣಗಳೇನು ಅಂತಂದರೆ, ಈ ಒಂದು 1857 ದಂಗೆಗೆ ಆಪ್ಷನ್ಸ್ ಎನ್ಫೀಲ್ಡ್ ರೈಫಲ್ಸ್, ಮ್ಯಾಗ್ನಾ ಕಾರ್ಟಾ, ಸಿವಿಲ್ ಅಂಡ್ ಕ್ರಿಮಿನಲ್ ಲಾಸ್, ರಾಯಲ್ ರೈಫಲ್ಸ್. ಆನ್ಸರ್ ಈಸ್ ಎನ್ಫೀಲ್ಡ್ ರೈಫಲ್ಸ್. ಎನ್ಫೀಲ್ಡ್ ರೈಫಲ್ಸ್ ಈಸ್ immediate cause for the revolt of 1857. Next, fifth question, the Mughal ruler declared as the Emperor of India during the 1857 revolt was. So options, Bahadur Shah first, Akbar second, Shah Alam, Bahadur Shah second. Which is the right answer here? Bahadur Shah second. Next question, sixth question, the princely titles of the Nawabs of Tanjavur and Carnatic kingdoms was cancelled by dash. Options, Lord Wellesley, Lord Dalhousie, Lord Cornwallis, Queen of Britain. ಇಲ್ಲಿ ಟೈಟಲ್ಸನ್ನು, ಅವರಿಗೆ ಬಂದಂತಹ ಬಿರುದುಗಳನ್ನು, ನವಾಬರಿಗೆ ಬಂದಂತಹ ಬಿರುದುಗಳನ್ನು ಒಬ್ಬ ಗವರ್ನರ್ ಜನರಲ್ಲು ಅವನ್ನ ಕ್ಯಾನ್ಸಲ್ ಮಾಡ್ತಾರೆ. ಆ ಗವರ್ನರ್ ಜನರಲ್ ಹೆಸರನ್ನು ಕೇಳ್ತಾ ಇದ್ದಾರೆ. ತಂಜಾವೂರು ನವಾಬ, ಕರ್ನಾಟಿಕ್ ಪ್ರಾಂತ್ಯದ ನವಾಬ, ಈ ನವಾಬರ ಬಿರುದುಗಳನ್ನು ಕ್ಯಾನ್ಸಲ್ ಮಾಡಿದಂತಹ ಗವರ್ನರ್ ಜನರಲ್ ಯಾರು ಅಂತ ಕೇಳ್ತಿದ್ದಾರೆ. ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ಡಾಲೌಸಿ, ಲಾರ್ಡ್ ಕಾರ್ನ್ವಾಲಿಸ್, ಕ್ವೀನ್ ಆಫ್ ಬ್ರಿಟನ್. Lord Dalhousie is correct answer. Second option is correct answer. Next, seventh question, Industrial Revolution of England heavily impacted Indian dash. Industrial Revolution of England. ಇಂಗ್ಲೆಂಡಲ್ಲಿ
ನಡೆದಂತಹ ಒಂದು ಕೈಗಾರಿಕಾ ಕ್ರಾಂತಿ ಭಾರತದ ಯಾವ ಒಂದು ಜನರ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಫ್ ಇಂಗ್ಲೆಂಡ್ ಹೆವಿಲಿ ಇಂಪ್ಯಾಕ್ಟೆಡ್ ಇಂಡಿಯನ್ ಡ್ಯಾಶ್ ಸಿಲ್ಕ್ ಇಂಡಸ್ಟ್ರೀಸ್, ಕಾಟೇಜ್ ಇಂಡಸ್ಟ್ರೀಸ್, ಸ್ಮಾಲ್ ಇಂಡಸ್ಟ್ರೀಸ್ ಆ್ಯಂಡ್ ಲೂಮ್ಸ್. ರೈಟ್ ಆನ್ಸರ್ ಈಸ್ ಕಾಟೇಜ್ ಇಂಡಸ್ಟ್ರೀಸ್. ಕಾಟೇಜ್ ಇಂಡಸ್ಟ್ರೀಸ್. ನೆಕ್ಸ್ಟ್ 8th ಕ್ವಶನ್ ಈಸ್, ಇಲ್ಲಿ ಇಂಗ್ಲೆಂಡಲ್ಲಿ ನಡೆದಂತಹ ಕೈಗಾರಿಕಾ ಕ್ರಾಂತಿಯಿಂದ ಭಾರತದ ಮೇಲೆ ಹೇಗೆ ಪರಿಣಾಮ ಬೀರಿತು ಅಂತಂದರೆ, ಅಲ್ಲಿ ಸಿದ್ಧ ವಸ್ತುಗಳನ್ನು ತಯಾರು ಮಾಡಿ ಇಲ್ಲಿ ಭಾರತಕ್ಕೆ ತಂದು ಆ ಒಂದು ವಸ್ತುಗಳನ್ನು ಮಾರ್ತಿದ್ದರಿಂದ ಇಲ್ಲಿದ್ದಂತಹ ಗುಡಿ ಕೈಗಾರಿಕೆಗಳಿಗೆ, ಸಣ್ಣ ಸಣ್ಣ ಕೈಗಾರಿಕೆಗಳಿಗೆ ಏನಾಯಿತು, ಯಾವುದೇ ಒಂದು ವಸ್ತು ಅವರು ತಯಾರು ಮಾಡಿದಂಥ ವಸ್ತುವಿಗೆ ಬೇಡಿಕೆ ಇಲ್ದಂಗಾಗುತ್ತೆ. ಸೊ ಆ ಒಂದು ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿ ಭಾರತದ ಗುಡಿ ಕೈಗಾರಿಕೆಗಳ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಈಸ್ 9th ಕ್ವಶನ್. 8th ಕ್ವಶನ್. The Indian textiles could not be sold in England due to dash. ದ ಇಂಡಿಯನ್ ಟೆಕ್ಸ್ಟೈಲ್ಸ್, ಭಾರತದಲ್ಲಿ ತಯಾರಾದಂತಹ ಸಿದ್ಧ ಉಡುಪುಗಳು ಇಂಗ್ಲೆಂಡ್ನಲ್ಲಿ ಮಾರಾಟವಾಗ್ತಿರ್ಲಿಲ್ಲ. ಕಾರಣ ಏನು, ಮಾರಲಿಕ್ಕೆ ಆಗ್ತಿರ್ಲಿಲ್ಲ. ಕಾರಣ ಏನು ಅಂತಂದರೆ, ಹೆವಿ ಟಾರಿಫ್ಸ್, ಹೆವಿ ಎಕ್ಸ್ಪೋರ್ಟ್, ಪೂರ್ ಕ್ವಾಲಿಟಿ, ಲ್ಯಾಕ್ ಆಫ್ ಲೇಬರರ್ಸ್. ಹೆವಿ ಟಾರಿಫ್ಸ್ ಅಂದರೆ ಆ ಟ್ಯಾಕ್ಸನ್ನು ಆಗ್ತಾ ಇದ್ದದ್ದನ್ನು, ತುಂಬ ಜಾಸ್ತಿ ಟ್ಯಾಕ್ಸ್ ಆಗ್ತಾ ಇದ್ದಿದ್ದರಿಂದ ಆ ವಸ್ತುಗಳನ್ನು ನಾವು ಇಂಗ್ಲೆಂಡ್ಗೆ ಸಾಗಿಸಲಾಗ್ತಿರ್ಲಿಲ್ಲ. ನೆಕ್ಸ್ಟ್ 9th ಕ್ವಶನ್ ಈಸ್, ದ ರಿವೋಲ್ಟ್ ಆಫ್ ಕಾನ್ಪುರ್ ವಾಸ್ ಲೆಡ್ ಬೈ ತಾತ್ಯಾ ಟೋಪಿ, ಮಂಗಲ್ ಪಾಂಡೆ, ನಾನಾ ಸಾಹೇಬ್, ಲಕ್ಷ್ಮೀಬಾಯಿ. ಕಾನ್ಪುರದ ದಂಗೆಗೆ ಕಾರಣರಾದಂಥವರು ಯಾರು ಅಂತ ಹೇಳ್ಬಿಟ್ಟು, ರೈಟ್ ಆನ್ಸರ್ ಈಸ್ ನಾನಾ ಸಾಹೇಬ್. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ದ ರಿವೋಲ್ಟ್ ಆಫ್ ಕಾನ್ಪುರ್ ವಾಸ್ ಲೆಡ್ ಬೈ ನಾನಾ ಸಾಹೇಬ್. ನೆಕ್ಸ್ಟ್, after the 1857 revolt, the administrative responsibility of India was handed over to dash affairs. 1857 ದಂಗೆಯ ನಂತರ ಆಡಳಿತಾತ್ಮಕವಾದಂತಹ ಜವಾಬ್ದಾರಿಯನ್ನು ಯಾರಿಗೆ ವಹಿಸಲಾಯಿತು ಅಂತ ಹೇಳಿ, ಸೆಕ್ರೆಟರಿ ಆಫ್ ಇಂಡಿಯಾ, ವೈಸ್ರಾಯ್ ಆಫ್ ಇಂಡಿಯಾ, ಗವರ್ನರ್ ಆಫ್ ಇಂಡಿಯಾ, ಜನರಲ್ ಆಫ್ ಇಂಡಿಯಾ. ವಿಚ್ ಈಸ್ ದ ರೈಟ್ ಆನ್ಸರ್ ಹಿಯರ್? ಸೆಕ್ರೆಟರಿ ಆಫ್ ಇಂಡಿಯಾ. ಭಾರತದ ಕಾರ್ಯದರ್ಶಿಗಳಿಗೆ ಈ ಒಂದು ಆಡಳಿತಾತ್ಮಕ ಜವಾಬ್ದಾರಿಯನ್ನು ವಹಿಸಲಾಗುತ್ತೆ. ಸೆಕ್ರೆಟರಿ ಆಫ್ ಇಂಡಿಯಾ. The Queen of British passed a declaration. It was important document because options: equality before the law, provide stable government, non-regional expansion, all the above points. ಬ್ರಿಟಿಷ್ ರಾಣಿ ಘೋಷಿಸಿದಂತಹ ಘೋಷಣೆ ಏನಿದೆ ಇಂಪಾರ್ಟೆಂಟು. ಏನಕ್ಕೆ ಅಂತಂದರೆ, ಈಕ್ವಾಲಿಟಿ ಬಿಫೋರ್ ದ ಲಾ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತಕ್ಕಂಥದ್ದು. ಪ್ರೊವೈಡ್ ಸ್ಟೇಬಲ್ ಗವರ್ನಮೆಂಟ್, ಒಂದು ಸ್ಥಿರವಾದಂಥ ಸರ್ಕಾರದ ಸೌಲಭ್ಯಗಳನ್ನ ಕೊಡಬೇಕು ಅಂತಕ್ಕಂಥದ್ದು. ನಾನ್ ರೀಜನಲ್ ಎಕ್ಸ್ಪ್ಯಾನ್ಷನ್ ಅಂದರೆ ಪ್ರಾಂತೀಯ ವಿಸ್ತರಣೆಯನ್ನು ಕಡಿಮೆ ಮಾಡಬೇಕು, ರದ್ದು ಮಾಡಬೇಕು ಅಂತಕ್ಕಂಥದ್ದು. ಈ ಎಲ್ಲ ಪಾಯಿಂಟ್ಸಿಂದ ಬ್ರಿಟಿಷ್ ರಾಣಿ ಹೊರಡಿಸಿದಂತಹ ಸನ್ನದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 12th question is, a major revolt by the Indian sepoys against the British began in the year. ಭಾರತದ ಸಿಪಾಯಿಗಳು ಈ ಒಂದು ವರ್ಷದಿಂದ ತಮ್ಮ ಅತ್ಯಂತ ಪ್ರಮುಖ ದಂಗೆಯನ್ನು ಪ್ರಾರಂಭಿಸ್ತಾರೆ ಅಂತ ಹೇಳಿ ಈಗಾಗಲೇ ನಿಮಗೆ ಗೊತ್ತಿದೆ. 1857 ಈಸ್ ದ ರೈಟ್ ಆನ್ಸರ್. Next question is, the rebels declared him as the Emperor of India. Rebels declared him as the Emperor of India. Nana Sahib, Tatya Topi, Bahadur Shah II, Mangal Pandey. Which is the right answer here? Bahadur Shah II. ಎರಡನೇ ಬಹದ್ದೂರ್ ಶಾನನ್ನು 1857 ದಂಗೆಯ ನಂತರ ಈತನನ್ನು
ಈ ಒಂದು ಸಾಮ್ರಾಜ್ಯದ ದೊರೆ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ತಾರೆ, ಘೋಷಿಸ್ತಾರೆ. ದ ಬ್ರಿಟಿಷ್ ಅಪಾಯಿಂಟೆಡ್ ದಿಸ್ ಕಮಿಷನ್ ಟು ಟೇಕ್ ಬ್ಯಾಕ್ ಆಲ್ ದ ಗಿಫ್ಟೆಡ್ ಲ್ಯಾಂಡ್ಸ್ ಆಫ್ ಇಂಡಿಯನ್ಸ್. ದ ಬ್ರಿಟಿಷ್ ಅಪಾಯಿಂಟೆಡ್ ದಿಸ್ ಕಮಿಷನ್ ಅಂದರೆ ಬ್ರಿಟಿಷರು ಯಾವ ಒಂದು ಆಯೋಗವನ್ನು ರಚಿಸಿ ಭಾರತೀಯರಿಗೆ ಕೊಟ್ಟಂತಹ ಗಿಫ್ಟೆಡ್ ಲ್ಯಾಂಡ್ಸನ್ನು ಅಂದರೆ ಅವ್ರಿಗೆ ಗಿಫ್ಟ್ ಆಗಿ ಅನುದಾನವಾಗಿ ಕೊಟ್ಟಂತಹ ಭೂಮಿಯನ್ನು ವಶಪಡಿಸ್ಕೊಳ್ಳೋದಕ್ಕೆ ಹೇಳ್ತಾರೆ. ಯಾವ ಆಯೋಗ ಅದು ಅಂತ ಕೇಳ್ತಿದ್ದಾರೆ. ರೆವಿನ್ಯೂ ಕಮಿಷನ್, ಇನಾಮ್ ಕಮಿಷನ್, ಟ್ಯಾಕ್ಸ್ ಕಮಿಷನ್, none of these. Right answer is Inam Commission. The British appointed Inam Commission to take back all the gifted lands of Indians. Next question is, one of the following was an important impact of the ಸಿಪಾಯಿ ಮ್ಯೂಟಿನಿ. ಸಿಪಾಯಿ ಮ್ಯೂಟಿನಿಗೆ, ಸಿಪಾಯಿ ದಂಗೆಗೆ ಈ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಮುಖವಾದಂತಹ ಕಾರಣವಾಗಿದೆ. ಈ ಆಪ್ಷನ್ಸ್ ಏನಿದೆ ಇದರಲ್ಲಿ ಒಂದು ತುಂಬ ಪ್ರಮುಖವಾದಂತಹ ಕಾರಣವಾಗಿದೆ ಅಂತ ಹೇಳ್ತಿದ್ದಾರೆ. ಆಪ್ಷನ್ಸ್ ಆರ್: ಎಂಟೈರ್ ಇಂಡಿಯಾ ಕೇಮ್ ಅಂಡರ್ ದ ರೂಲ್ ಆಫ್ ಕಂಪನಿ. The Indians decided to end their struggle for independence. The doctrine of lapse was imposed on all Indian rulers. Next, it marked the end of the company's rule in India. ಸಿಪಾಯಿ ದಂಗೆಯಿಂದ ಆದಂತಹ ಒಂದು ಪರಿಣಾಮ ಏನು ಅಂತಂದರೆ, ಇಟ್ ಮಾರ್ಕ್ಡ್ ದ ಎಂಡ್ ಆಫ್ ದ ಕಂಪನೀಸ್ ರೂಲ್ ಇನ್ ಇಂಡಿಯಾ. ನೋಡಿ, ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ, ಕ್ವಶನ್ ಕನ್ಫ್ಯೂಸ್ ಆಗಬಾರ್ದು. ಒನ್ ಆಫ್ ದ ಫಾಲೋಯಿಂಗ್ ವಾಸ್ ಅನ್ ಇಂಪಾರ್ಟೆಂಟ್ ಇಂಪ್ಯಾಕ್ಟ್, ನಾಟ್ ರೀಸನ್. ಸಿಪಾಯಿ ದಂಗೆಯ ಪರಿಣಾಮಗಳು ಯಾವುದು, ಇಂಪಾರ್ಟೆಂಟ್ ಒಂದು ಪ್ರಮುಖವಾದ ಪರಿಣಾಮ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಪ್ರಮುಖವಾದ್ದು ಅಂತ ಕನ್ಸಿಡರ್ ಮಾಡಬೇಕು ಅಂತಂದರೆ ಫೋರ್ತ್ ಆಪ್ಷನ್ ಈಸ್ ರೈಟ್. ಇಟ್ ಮಾರ್ಕ್ಡ್ ದ ಎಂಡ್ ಆಫ್ ದ ಕಂಪನೀಸ್ ರೂಲ್ ಇನ್ ಇಂಡಿಯಾ. ಬ್ರಿಟಿಷ್ ಕಂಪನಿಯ ಒಂದು ಆಡಳಿತವನ್ನು ಇದು ಅಂತ್ಯಗೊಳಿಸುತ್ತೆ. ಯಾವುದು? ಸಿಪಾಯಿ ದಂಗೆ. ನೋಡಿ, ಈ ಪಾಠದ 15 MCQ ಕ್ವಶನನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡೋದಷ್ಟೇ ಅಲ್ಲದೆ ಆ ಒಂದು ಚಾಪ್ಟರನ್ನು ಟೆಕ್ಸ್ಟ್ ಬುಕ್ಕನ್ನು ಓದಿ ನೀವು ಹೆಚ್ಚು ಹೆಚ್ಚು ಈ ಥರ MCQ ಪ್ಯಾಟರ್ನ್ ಕ್ವಶನ್ಸನ್ನು ಫ್ರೇಮ್ ಮಾಡಿ. ಥ್ಯಾಂಕ್ ಯು.